ಬಟ್ ಕರೆಕ್ಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಹೋಗ್ಬೇಕು ಅವ್ರಿಗೆ ಅಂತ ಅನ್ನೋದು ನಮ್ಮ ನನ್ಗೊಂದ್ ಟೈಮಲ್ಲಿ ನಡೆಯಕ್ಕೆ ಆಗಲ್ವೇನೋ ಅನ್ನೋ ತೆಳ್ಕೊಂಡ್ ಬಂದಿದ್ದೀನಿ ಇಲ್ಲಿ ಬರಕ್ಕೆ ಒಂದ್ ಸ್ವಲ್ಪ ದಿನ ಮುಂಚೆ. ಆಮೇಲೆ ಮತ್ತೆ ಬೇರೆ ಕಡೆ ಇಂಜೆಕ್ಷನ್ ತಗೊಂಡೆ ಕಡಿಮೆ ಆಯ್ತು, ಮತ್ತೆ ಅದೇ ತರನೇ ಆಯ್ತು. ಪೇನ್ ಕಿಲ್ಲರ್ ಒಂದ್ ವಾರ ಅದೇ ತರನೇ ಮಲಗಿದ್, ಕಾಲೇ ಬರಲ್ವೇನೋ ಬಿದೋಗೈತೇನೋ ಅನ್ನೋ ತರ ಆಗೋಗಿತ್ತು ಒಂದ್ ಟೈಮು. ಏನಾದ್ರು ನಮ್ಮ ನರ್ವ್ ನಂಬಾಗತಕ್ಕಂಥ ಏನೋ ಟ್ರೀಟ್ಮೆಂಟ್ಗಳು ತಗೊಳೋದ್ರಿಂದ ಅಷ್ಟು ಸಪೋರ್ಟ್ ಆಗಲ್ಲ. ಈ ತರ ಲಟಿಕೆ ತೆಗೆಯೋದು ಅದೆಲ್ಲ ವರ್ಕ್ ಆಗುತ್ತೆ, ಬಟ್ ಡಿಫ್ರೆಂಟ್ ಕಂಡೀಷನ್ಗೆ ನೀವ್ ಹೇಳಿರಲ್ಲ ಮುರಿದಿರೋಕೆ ಅದಕ್ಕೆಲ್ಲ ಆಗುತ್ತೆ, ಇದಕ್ಕೆಲ್ಲ ಆಗಲ್ಲ. ಇದಕ್ಕೆ ಮಾಡಿಸ್ಕೊಂಡು 2 ದಿನ ಎದ್ದೋಳಂಗಿಲ್ಲ, ಕೂರಂಗಿಲ್ಲ, ಮಲಿಕಳಂಗಿಲ್ಲ. ಈ ಕಡೆ ತಿರ್ಗಂತೂ ಮಲ್ಗಕ್ಕೆ ಆಗಿಲ್ಲ ನನಗೆ. ಒಂದ್ 2 ತಿಂಗಳು ಹಂಗ್ ಮಲ್ಗೆ ಇಲ್ಲ ನಾನು ಆ ಸೈಡ್, ಎಡಗಡೆ ಸೈಡ್. ಇವಾಗೆಲ್ಲ ಚೆನ್ನಾಗಿದೆ. ಇಲ್ಲಿ ಬಂದಾಗಿಂದಲೇ ಮಾರನೇ ದಿನನೇ ವಾಕ್ ಹೋದೆ ನಾನು. ಹೌದಾ? ವಾಕ್ ಹೋಗಿ 1.5 ಅವರ್ ವಾಕ್ ಮಾಡ್ತಾ ಇದ್ದೀನಿ ನಾನು. ಲೈಫ್ ಅಲ್ಲಿ ಕಷ್ಟ ಆಗಿರತಕ್ಕಂಥದ್ದು ನೋವು ಮೇಡಮ್. ನೋವು ತಿನ್ಕೊಂಡು ನೀವು ಅನುಭವಿಸಿದ್ರಲ್ಲ ಪ್ರೋಸೆಸ್. ನೋವು ಬೇಡಪ್ಪ ಯಾರಿಗೂನು. ಊಟ ತಿನ್ನಕ್ಕಲ್ಲ, ಊಟನು ನಿಂತ್ಕೊಂಡೆ ತಿಂತಾ ಇದೆ. ಒಂದ್ ಟೈಮ್ ಕೂತ್ಕೊಳಕ್ ಆಗ್ತಿಲ್ಲ, ಹಿಂಗೆ ಕರೆಂಟ್. ಕೆಲವರು ಎಷ್ಟೋ ಜನ ಮೇಡಮ್ ಮಲ್ಕೊಂಡು ಊಟ ಮಾಡ್ತಾ ಇದ್ರು. ಮಲ್ಕೊಂಡು ಈಗ ಎಡಗಡೆ ನಾನು ಮಾಡಿದೀನಿ ಹಂಗೆ. ಹಿಂಗೆ ಬಲಗಡೆ ಮಲ್ಕೊಂಡ್ಬಿಟ್ಟು ಈ ತರ ಮಲ್ಕೊಂಡು ತಿಂತಕ್ಕಂತ ಒಂದು ಸಿಚುವೇಶನ್ ಅದು. ಹಂಗಂತ ಎಮರ್ಜೆನ್ಸಿಗೆ ಸರ್ಜರಿಗೆ ಹೋಗಕ್ಕೂ ಮೈಂಡ್ ಒಪ್ಪಲ್ಲ. ಈ ಕಡೆ ಪೈನ್ ತಡ್ಕೊಳಕ್ಕಾಗಲ್ಲ. ಏನ್ ಮಾಡ್ಬೇಕು ಆ ಸಿಚುವೇಶನ್ ಅಲ್ಲಿ ಅಲ್ವಾ? ಬೇರೆ ಏನೋ ಟ್ರೈ ಮಾಡಿದ್ರೆ ಇದು ಸರ್ಜರಿ ಮಾಡ್ಲೇಬೇಕು ಅಂತ ಹೇಳಿ. ನೀವು 4-5 ಎಷ್ಟು ಹಾಸ್ಪಿಟಲ್? ಸುಮಾರು 4-5 ಆಸ್ಪತ್ರೆ ಅಲ್ಲೆಲ್ಲ ಹೋದ್ರುನು ಸರ್ಜರಿ ಮಾಡ್ಬೇಕು. ಒಂದ್ ಆಸ್ಪತ್ರೆ ಮಲಿಕಳಿಗೆ ಇದು ಡಿಪ್ಸ್ ಹಾಕ್ಬಿಟ್ಟು ಸೋಮವಾರನೇ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಕ್ಕೆ ಇಷ್ಟಪಡೋದು, ಎಲ್ರು ಬನ್ನಿ, ಚೆನ್ನಾಗಿದೆ, ನೋವು ಕಡಿಮೆ ಆಗುತ್ತೆ. ನೋವು ತಿನ್ನೋದ್ ಬದಲು ಇಲ್ಲಿ ಬಂದು ಒಂದ್ಸಲ ತೋರ್ಸ್ಕೊಂಡು ಹೋದ್ರೇನೆ ಕಡಿಮೆ ಆಗಿರುತ್ತೆ ಅಂತ ಹೇಳಿ. ಲಂಬರ್ ಡಿಸ್ಕ್ ಬಲ್ಜ್, ಸಿವಿಯರ್ ಸಯಾಟಿಕಾ ಅವ್ರಿಗೆ 80% ಕಡಿಮೆ ಆಗಿದೆ. ವೀಣಾ ಅಂತ, ಜಸ್ಟ್ ಅವ್ರು 39 ಇಯರ್ಸ್. ಅವ್ರಿಗೆ ಸ್ಪೈನಲ್ ಕೆನಾಲ್ AP ಡಯಾಮೀಟರ್ ಅಟ್ L4 L5 ಬಂದು ಓನ್ಲಿ 5 mm ಇದೆ. L3 L4 5.3 ಆ್ಯಂಡ್ L5 S1 8.2. ಸೊ ಒಂದ್ಸರಿ ರಿಪೋರ್ಟ್ ತೋರಿಸ್ತೀನಿ, ಜಸ್ಟ್ ಚೆಕ್ ಮಾಡ್ಕೊಳ್ರಿ. ಇದೆ 5 ಓನ್ಲಿ, ಜಸ್ಟ್ ಕಂಪ್ಲೀಟಾಗಿ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಲ್ಲಿ MRI ಅಲ್ಲಿ ನೋಡಿದ್ರೆ ಸ್ಪೇಸೇ ಇಲ್ಲ, ಓನ್ಲಿ 5 ಮೀಟರ್ ಅಂದ್ರೆ ಅರ್ಧ ಸೆಂಟಿಮೀಟರ್ ಮಾತ್ರ ಇದೆ. ಮಿನಿಮಮ್ ಅಂದ್ರೆ 1 ಸೆಂಟಿಮೀಟರ್ ಇರಬೇಕಲ್ಲಿ. ಏನ್ ಹೇಳಿದ್ರಿ ಟ್ರೀಟ್ಮೆಂಟ್? ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಆಪರೇಷನ್ ಬೇಡ ಅಂತ ಹೇಳಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಈ ನೋವು ಎಷ್ಟು ದಿನ ಆಯ್ತು ನಿಮ್ಗೆ? ನಂಗೆ ತುಂಬಾ 2 ತಿಂಗಳಿಂದ ಇತ್ತು. ಜಾಸ್ತಿ ನೋವೇ, ಮಲ್ಕೊಳಕ್ಕೆ, ಕೂರಕ್ಕೆ, ನಿಲ್ಲಕ್ಕೆ ಏನಕ್ಕೂ ಆಗ್ತಿರ್ಲಿಲ್ಲ. ಸಡನ್ ಆಗಿ ಬಂತ ನೋವು? ಸಡನ್ ಆಗಿ ಬಂದಿಲ್ಲ, ತುಂಬಾ ಟೈಮ್ ಇಂದ ಇತ್ತು. ಅದೇ ಟ್ಯಾಬ್ಲೆಟ್ ಸ್ವಲ್ಪ ಇತ್ತು. ಸ್ಟಾರ್ಟ್ ಆಗಿದ್ದೆ ಯಾವಾಗ? ಸ್ಟಾರ್ಟಿಂಗ್ ಒಂದು 5-6 ತಿಂಗಳಾಯ್ತು. 5-6 ತಿಂಗಳಿಂದ ಇದೆ. ಸ್ಲೋಲಿ ಇದ್ದು ಒಂದೇ ಸರಿಗೆ ಜಾಸ್ತಿ ಆಯ್ತು. ಬೇರೆ ಕಡೆ ಇಂಜೆಕ್ಷನ್ ಟ್ಯಾಬ್ಲೆಟ್ ತಂದಾಗ್ಲೂ ಕಡಿಮೆ ಆಗಿಲ್ಲ. ಇಲ್ಲಿ ಬಂದಾಗ ಸ್ವಲ್ಪ ಪರವಾಗಿಲ್ಲ. ಜನವರಿ ಮಂತ್ ಅಲ್ಲಿ ಜಾಸ್ತಿ ಆಗಿದೆ. ಅವಾಗಲೇ MRI ಮಾಡಿರೋದು ನೀವು? MRI ಮಾಡಿದಾಗ MRI ರಿಪೋರ್ಟ್ ನೋಡ್ರಿ ಏನ್ ಹೇಳಿದ್ರು? ಅದ್ರಲ್ಲೂ ಆಪರೇಷನ್ ಮಾಡ್ಬೇಕು ಅಂತಾನೆ ಹೇಳಿದ್ರು MRI ರಿಪೋರ್ಟ್. ನಿಮ್ಗೆ ಯಾಕೆ ಬೇಡ ಅಂತ ಅನಿಸ್ತು ಆಪರೇಷನ್? ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆಪರೇಷನ್ ಮಾಡಿದ್ರೆ. ನಮ್ಗೆ ಗೊತ್ತಿರೋರೆಲ್ಲ ಮಾಡಿಸಿದಾಗೆಲ್ಲ ಹೇಳಿದ್ರು ಬೇಡ ಆಪರೇಷನ್ ಅಂತ. ಅದಕ್ಕೆ ಫೇಸ್ಬುಕ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ರೆ. ಇಲ್ಲಿ ಬಂದ್ಮೇಲೆ ಇದು ಎಷ್ಟನೇ ವಿಸಿಟ್? ಇದು 3rd ವಿಸಿಟ್. 3ನೇ ಸರಿ ಬಂದಿದ್ದೀರಾ? ಸೊ ಫಸ್ಟ್ ವಿಸಿಟ್ ಬಂದಾಗ ಎಷ್ಟು ಕಡಿಮೆ ಆಯ್ತು? ಅವಾಗ್ಲೇ ನಾನು ಇಲ್ಲಿಂದಲೇ ಕಡಿಮೆ, ನನ್ ಕಾರಲ್ಲೇ ಕೂತ್ಕೊಬರಕ್ಕಾಗಿಲ್ಲ ನನಗೆ. ಅಲ್ಲಿಂದಲೇ ಮಲಿಕೊಂಡು ಬಂದು ಇಲ್ಲೂ ನಿಂತ್ಕೊಳಕದೆ. ಫಸ್ಟ್ ಟೈಮ್ ಬಂದ ತಕ್ಷಣ ಇಂಜೆಕ್ಷನ್ ಮಾಡಿದ್ರು ನನಗೆ. ಆವಾಗ ಒಂದು 50% ಅವಾಗಲೇ ಕಡಿಮೆ, ಒಂದೇ ಸಲಕ್ಕೆ. ಫಸ್ಟ್ ಒಂದು ಇಂಜೆಕ್ಷನ್ಗೆ ಕಡಿಮೆ ಆಯ್ತು. ಆಮೇಲೆ ಮತ್ತೆ ನೋವೇನಿಲ್ಲ, ಇವಾಗ್ಲೂ ನೋವಿಲ್ಲ. ಅದೇ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ, ಓಡಾಡಿದ್ರೆ, ನಿಂತ್ಕೊಂಡ್ರೆ ಅವಾಗ ಸ್ವಲ್ಪ ಜಾಸ್ತಿ ಹೊತ್ತು ಅಂದ್ರೆ ಎಷ್ಟೊತ್ತು? ಒಂದು 1/2 hour 1/4 ಗಂಟೆ ಆ ತರ. ಮುಂಚೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಇವಾಗ? ಮುಂಚೆ ಅವಾಗ ನೀವು ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ಅವಾಗ ನನಗೆ ನಿಂತ್ಕೊಂಡು ನೆಟ್ಕೊಂಡ್ ಬರಕ್ಕೆ ಆಗಿಲ್ಲ. ಮಲಿಕಂಡೆ ಬಂದಿರೋದು. ಇಲ್ಲಿ ಬಂದು ನಿಂತ್ಕೊಳ್ಳೋ, ಇಲ್ಲಿ ಜಾಗ ಬೇರೆ ಇದು ಕಡಿಮೆ, ನಿಂತ್ಕೊಂಡ್ ಕೂರಕ್ಕೆಲ್ಲ ಆಗ್ತಿಲ್ಲ. ನನ್ ಟ್ಯಾಬ್ಲೆಟ್ ಬೇಕೇ ಬೇಕು ಅಂತ ಕೇಳಿದ್ರು. ಅವಾಗ ಟ್ಯಾಬ್ಲೆಟ್ ಇದು ಗ್ಲೂಕೋಸ್ ಇಂಜೆಕ್ಷನ್ ಹಾಕಿದ್ರು. ಅವಾಗ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಇವಾಗ ₹1 ಎಷ್ಟು ಕಡಿಮೆ ಆಗಿದೆ? ನಿಮ್ಗೆ 85-90% ಕಡಿಮೆ ಆಗಿದೆ. ಓಕೆ ಸರ್, ಹಿಂಗೆ ಏನಾಗಬೇಕು ವೈಫ್? ಸರ್ಜರಿ ಯಾಕೆ ಬೇಡ ಅನ್ಸಿತ್ತು ನಿಮ್ಗೆ? 3-4 ಕಡೆ ನೋಡಿದ್ವಿ, ಆಪರೇಷನ್ ಬೇಡ ಅನ್ಸ್ತು. ಅಂದ್ರೆ 3-4 ಕಡೆ ಆಪರೇಷನ್ ಹೇಳಿದ್ರಾ? 4-5 ಜಾಗದಲ್ಲಿ. ಓಕೆ, ನಿಮ್ಗೆ ಏನಕ್ಕೆ ಸರ್ಜರಿ ಬೇಡ ಅನಿಸ್ತು? ನಮ್ಮ ಸ್ನೇಹಿತರು ಮಿಸಸ್ ಮಾಡಿದ್ರು, ಅದರಿಂದ ಅದು ವರ್ಕೌಟ್ ಆಗಿಲ್ಲ. ಓಕೆ, ಇದ್ರಲ್ಲಿ ಮಾಡಿದ್ರು. ಓಕೆ, ಇವಾಗ ಅವರು ನೋವು ಅಂತಾನೆ. ಸರ್ಜರಿ ಮಾಡಿದ್ರು ಕೂಡ ನೋವು ಆಗೇ ಇದೆ. ಎಷ್ಟು ವರ್ಷ ಆಯ್ತು ಸರ್ಜರಿ ಮಾಡಿಸಿ? 3 years. ಡಿಸ್ಕ್ ಬಲ್ಜ. ಅವ್ರನ್ನ ನೆಕ್ಸ್ಟ್ ಟೈಮ್ ಇಲ್ಲಿ ಕಳಿಸ್ಕೊಡಿ, ನಿಮ್ಮ ನೋಡಿ ಬರ್ತಾರೆ ಅವರು ನೆಕ್ಸ್ಟ್. ಓಕೆ, ಡಯಟಲ್ಲಿ ಏನು ಮಾಡಿದಿರಿ ಮೇಡಮ್?
ಅದೇ ತರಕಾರಿ, ಹೆಸರು ಕಾಳು ಮೊಳಕೆ ಕಟ್ಟಿರೋದು, ಮತ್ತೆ ಮೆಂತೆ ಮೊಳಕೆ ಕಟ್ಟಿರೋದು ಅವೆಲ್ಲ ಮಾಡ್ತೀನಿ. ಓಕೆ. ಮತ್ತೆ ನಲ್ಲಿಕಾಯಿ ಜ್ಯೂಸು, ಕುಂಬಳಕಾಯಿ ಜ್ಯೂಸು ಅಂತೆಲ್ಲ. ಮಲಿಕಳಿ ಒಂದ್ಸರಿ ಎಡಗಡೆ ಕಾಲು ತನಕ ಸಿಯಾಟಿಕ್ ಆಯ್ತಿತ್ತು ಸಿವಿಯರ್ ಆಗಿ, ಒಂದ್ಸರಿ ಕಾಲು ಎತ್ತಿ ತೋರಿಸ್ತೀರಾ? ಯಾ, ಎರಡು ಕಾಲು ಉದ್ದ ಮಾಡಿ. ಎಸ್, ಲೆಫ್ಟ್ ಲೆಗ್ ಮೇಲೆ ಐತಿ. ಸೂಪರ್, ಎಕ್ಸಲೆಂಟ್. ಮಂಡಿ ಮಾಡಿಸ್ಬೇಡಿ. ಇಷ್ಟೆಲ್ಲ ಮರ್ಚಕ್ ಆಗ್ತಿರ್ಲಿಲ್ಲ ಮುಂಚೆ ಎಷ್ಟಿಗೆ ಬರ್ತಾ ಇತ್ತು ಕಾಲು? ಇಷ್ಟಕ್ಕೂ ಬರ್ತಾ ಇರ್ಲಿಲ್ಲ. ಇಷ್ಟಿಗೆ ಬರ್ತಾ ಇರಲಿಲ್ಲ. ಓಕೆ. ತುಂಬಾ ನೋವು, ಹಿಂಗೆ ಕರೆಂಟ್ ಸಾಕ್ ಕೊಡುತ್ತಲ್ಲ. ಯಾಕಂದ್ರೆ ಸಿಯಾಟಿಕ್ ಅನ್ನೋರು ಕಂಪ್ಲೀಟ್ ಆಗಿ ಅಲ್ಲಿ ಬಲ್ಜಾಗಿರ್ತಾರಲ್ವಾ, ಜಾಗನೇ ಇಲ್ಲ ಅದಕ್ಕೆ. ಮತ್ತೆ ನ್ಯೂರಲ್ ಫೊರಾಮೆನ್ ಸ್ಟಿನೋಸಿಸ್ ಆಗಿತ್ತಲ್ಲ, ಇವಾಗಲೂ ಇದೆ ಅದು, ಬಟ್ ಕಡಿಮೆ ಆಗಿದೆ. ಹಿಂಗೆ ಡಯಟ್ ಮಾಡ್ಕೋಬೇಕು. ಇನ್ನೊಂದು 3 months ವರೆಗೂ ಮಾತ್ರೆಗಳು ತಗೊಳ್ಳಿ. ಇನ್ನು ಒಂದ್ಸರಿ ಬನ್ನಿ, ಇನ್ನೊಂದು 1.5 ತಿಂಗಳು ಇನ್ನೊಂದ್ಸರಿ ಬಂದಾಗ IV ಡ್ರಿಪ್ ಕೊಟ್ಟಿದೆ, ಕಿಲೇಷನ್ ಥೆರಪಿ ಅಂತ. ಅದು ಕಂಪ್ಲೀಟ್ ಮುಗಿಸ್ಕೊಳ್ಳಿ. ಅದನ್ನ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೀವು ಬಂದಿಲ್ಲ, ಎರಡೇ ಆಗಿರೋದು, ಅದು ಕಂಪ್ಲೀಟ್ ಆಗಿ ಇಲ್ಲ. ನಾನು ಫಸ್ಟ್ನೇ ಟೈಮ್ ಎಲ್ಲ ಆಯ್ತು, 2ನೇ ಟೈಮಲ್ಲಿ ಮಾಡಿಸ್ಕೊಳ್ಳಿಲ್ಲ. ಇಲ್ಲಿ ನಿಮ್ಮ ಹತ್ರನೇ ಮಾತಾಡ್ಸ್ಕೊಂಡು ಹೋದೆ, 2ನೇ ಟೈಮ್ ತಗೊಳ್ಳಿಲ್ಲ. ತುಂಬಾ ಜನ ಇದ್ರು ಅಂತ ಹೇಳಿ. ಇಲ್ಲ, ಅದನ್ನ ನೀವು ರೆಗ್ಯುಲರ್ ಸೆಂಟ್ರಲ್ ಬಂದು ಇಲ್ಲೇ ಬೆಂಗಳೂರು ತಾನೇ ಇರೋದು. ವೀಕ್ಲಿ ಒನ್ಸ್ ಬಂದು ಆ ಡ್ರಿಪ್ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳಿ. ಯಾಕಂದ್ರೆ ಮತ್ತೆ ಟ್ರೀಟ್ಮೆಂಟ್ ಮಾತ್ರ ನಿಲ್ಸಿದ ತಕ್ಷಣ ಮತ್ತೆ ಪೈನ್ ವಾಪಸ್ ಬರಬಾರ್ದು. ನಮ್ಗೆ ಏನಂದ್ರೆ ಡಿಸ್ಕ್ ಬಲ್ಜ್ ಆಗಿದೆ, ಅದು ಕರೆಕ್ಟ್ ಆಗಿ ನಾರ್ಮಲಿ ಪೊಸಿಷನ್ಗೆ ಹೋಗ್ಬೇಕು. ಅದು ಸೊ ಅದಕ್ಕೆ ಸ್ವಲ್ಪ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಬೇಕು. ಅದಕ್ಕೆ IV ಥೆರಪೀಸ್ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಒಂದು 2 months ಆದ್ಮೇಲೆ ಮಾತ್ರೆಗಳು ನಿಲ್ಸೋಣ. ಒಂದೇ ಸರಿ ನಿಲ್ಸೋದು ಬೇಡ. ಕೂತ್ಕೊಳ್ಳಿ. ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಮ್ಯಾಮ್? ಚೆನ್ನಾಗಿದೆ, ಬಂದ್ ಟ್ರೀಟ್ಮೆಂಟ್ ತಗೋಬಹುದು. ಸರ್ಜರಿ ಮಾಡ್ಸ್ಕೊಂಡು ಏನ್ ಹೇಳ್ತೀರಿ ನೀವು? ಸರ್ಜರಿ ಬೇಡ, ಚೆನ್ನಾಗೈತೆ, ಟ್ರೀಟ್ಮೆಂಟ್ ತಗೋಬಹುದು. ಯಾಕಂದ್ರೆ ನಾನೇ ಇವ್ರು ಯಾರು ನೋಡ್ಲಿಲ್ಲ, ನಾನೇ ನೋಡ್ಕೊಂಡು ಹೋಗೋಣ. ಫಸ್ಟ್ ಒಂದ್ ಟೈಮ್ ಬಂದು ವಾಪಸ್ ಹೋದೆ. ಜನ ಜಾಸ್ತಿ ಇದ್ರು, ನಿಂತ್ಕೊಳಕ್ಕೆಲ್ಲ ಆಗ್ತಾನೆ ಇರ್ಲಿಲ್ಲ. ವಾಪಸ್ ಹೋಗಿ ಮತ್ತೆ 2ನೇ ಟೈಮ್ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ನಾನು. ಎಷ್ಟು ದಿನ ಗ್ಯಾಪ್ ಅಲ್ಲಿ ಬಂದ್ರಿ ಮತ್ತೆ? ಈಗ ಒಂದು 15 ಅವಾಗ ಫಸ್ಟ್ ಒಂದೂವರೆ ತಿಂಗಳು ಗ್ಯಾಪ್ ಅಲ್ಲಿ ಅಲ್ಲಿವರೆಗೂ ನೀವು ಬಂದೇ ಇಲ್ಲ. ಅದು ಅದೇ ಇದೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದೆಲ್ಲ ಮೈಸೂರಿಗೆನ ಹೋಗಿ ನಟ್ಕೆ ತಗ್ಸ್. ಅದಾದ್ಮೇಲೆ ತುಂಬಾ ಜಾಸ್ತಿ ಆಗೋಯ್ತು. ಆತರ ಯಾರು ಮಾಡಿಸ್ಕೋಬೇಡಿ ಅಂತ ಹೇಳ್ತೀನಿ, ನನಗೆ ಅನುಭವ ಆಗಿರೋದು. ಕೈರೋಪ್ರಾಕ್ಟಿಸ್ ಅದೆಲ್ಲ ಏನ್ ಗೊತ್ತಾ, ಅದು ಓಕೆ, ಒಳ್ಳೇದೇನೆ. ಇಲ್ಲ, ಅದು ಈ ತರಕ್ಕೆಲ್ಲ ಆಗಲ್ಲ. ಅದು ಜಾಸ್ತಿ ಕಾಲು ಕೈ ಎದೆ ವಾಶ್ರೂಮ್ಗೆಲ್ಲ ಹೋಗಕ್ಕಾಗದೇ ಇರಂಗೆಲ್ಲ ಆಗೋಗುತ್ತೆ ಅದು. ಆತರ ಹೋದ್ರೆ ಅದು ಅಂದ್ರೆ ಉಳ್ಕಿರೋದು, ಮೂಳೆ ಮುರಿದಿರೋದು, ಅದಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಇದಕ್ಕೆಲ್ಲ ಆಗಲ್ಲ. ಅದಕ್ಕೆ ಸೌದಿರೋದಕ್ಕೆಲ್ಲ ಕಷ್ಟ. ಅದು ನೋ ಪ್ರಾಬ್ಲಮ್. ಇವಾಗ ನಿಮ್ಗೆ ಆಗಿರೋದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಸರ್ಜರಿ ಅಂತ ಹೋಗ್ಬಿಟ್ಟು ನಿಮ್ಮ ಸ್ನೇಹಿತರು ಅವರು ಮಿಸ್ಸಸ್ಗೆ ಆ ಥರ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಸೊ ಆ ಥರದೇ ಒಂದು ದಾರಿ ತಪ್ಪಾರ್ದು ಅಷ್ಟೇ. ಒಂದು ಕರೆಕ್ಟ್ ಗೈಡೆನ್ಸ್ ಇಟ್ಕೊಂಡು ಇಲ್ಲಿಗಾರು ಬರಲಿ, ಅಥವಾ ನಮ್ಮ ಸರ್ಗಳು ಎಷ್ಟೋ ಜನ ಈ ಥರ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿಗಾರು ಎಲ್ಲಿಗಾರು ಹೋಗ್ಲಿ, ಬಟ್ ಕರೆಕ್ಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಹೋಗ್ಬೇಕು ಅವ್ರಿಗೆ ಅಂತ ಅನ್ನೋದು ನಮ್ಮ. ನನ್ಗೊಂದು ಟೈಮಲ್ಲಿ ನಡಿಯಕ್ಕೆ ಆಗಲ್ವೇನೋ ಒಂಥರ ತೆಳ್ಕೊಂಡ್ ಬಂದಿದ್ದೀನಿ ಇಲ್ಲಿ ಬರಕ್ಕೆ ಒಂದು ಸ್ವಲ್ಪ ದಿನ ಮುಂಚೆ. ಆಮೇಲೆ ಮತ್ತೆ ಬೇರೆ ಕಡೆ ಇಂಜೆಕ್ಷನ್ ತಗೊಂಡೆ, ಕಡಿಮೆ ಆಯ್ತು. ಮತ್ತೆ ಅದೇ ತರನೇ ಆಯ್ತು, ಪೇನ್ ಕಿಲ್ಲರ್ ಒಂದ್ ವಾರ ಅದೇ ತರನೇ ಮಲಗಿದ್. ಕಾಲೇ ಬರಲ್ವೇನೋ, ಬಿದೋಗೈತೇನೋ ಅನ್ನೋ ತರ ಆಗೋಗಿತ್ತು ಒಂದ್ ಟೈಮು. ಆಮೇಲೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಂದು ಕಡಿಮೆ ಆಯ್ತು, ಮತ್ತೆ ಅದೇ ತರನೇ ಸ್ಟಾರ್ಟ್ ಆಗೋದು ತಗೊಳ್ಳೋದು. ಪೇನ್ ಕಿಲ್ಲರ್ ಪವರ್ ಇರೋದು ಡೈಕ್ಲೋಫೆನಾಕ್ ಅಲ್ವಾ? ಅದು ಇಲ್ಲಿ ನಾವು ಪೇನ್ ಕಿಲ್ಲರ್ ಮಾತ್ರ ಕೊಟ್ಟಿದ್ವಿ, ತಗೊಂಡ್ರ ಮನೆಗೆ? ತಗೊಂಡಿದ್ವಿ, ಒಂದೇ ತಗೊಂಡಿರೋದು. ಒಂದೇ ತಗೊಂಡ್ರು. ಎಷ್ಟು ದಿನಕ್ಕೆ ಒಂದು 5-6 ಕೊಟ್ಟಿದ್ವಾ? ಇಲ್ಲ, ಒಂದ್ ಸೀಟ್ ಕೊಟ್ಟಿದ್ರು, ಒಂದೇ ತಗೊಂಡ್ರದು. ಅದು ಅವಶ್ಯಕತೆ ಇಲ್ಲ. ಒಳಗಡೆಯಿಂದ ನಿಮ್ಮ ಮೂಲ ಕಾರಣ ಏನು, ಡಿಸ್ಪಲ್ಸ್ ಆಗ್ತೈತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ನಾವು ಕರೆಕ್ಟ್ ಆಗಿ ಕೊಟ್ರೆ ಆಗ ಅದು ಸ್ಟ್ರೆಂಥನಿಂಗ್ ಆಗುತ್ತೆ. ನರ್ವ್, ಸಿಯಾಟಿಕ್ ನರ್ವ್ ಸ್ಟ್ರೆಂಥನಿಂಗ್ ಆಗುತ್ತೆ. ಡಿಸ್ಕ್ ಬಲ್ಜ್ ಸ್ಟ್ರೆಂಥನಿಂಗ್ ಆಗಿ ಡಿಸ್ಕ್ ಬಲ್ಜ್ ರಿವರ್ಸ್ ಆಗೋದಕ್ಕೆ ಎಷ್ಟೊಂದು ಚಾನ್ಸಸ್ ಇರುತ್ತೆ. ನಾವು ಅದು ಮೂಲ ಕಾರಣದ ಮೇಲೆ ಟ್ರೀಟ್ಮೆಂಟ್ ಮಾಡಬೇಕು. ಜಸ್ಟ್ ಪೈನ್ ಕಿಲ್ಲರು ಅಥವಾ ಏನಾದರೂ ನಮ್ಮ ನರ್ವ್ ನಂಬಾಗತಕ್ಕಂಥ ಏನೋ ಟ್ರೀಟ್ಮೆಂಟ್ಗಳು ತಗೊಳೋದ್ರಿಂದ ಅಷ್ಟು ಸಪೋರ್ಟ್ ಆಗಲ್ಲ. ಈ ಥರ ಲಟಿಕೆ ತೆಗೆಯೋದು ಅದೆಲ್ಲ ವರ್ಕ್ ಆಗುತ್ತೆ, ಬಟ್ ಡಿಫ್ರೆಂಟ್ ಕಂಡೀಷನ್ಗೆ. ನೀವು ಹೇಳಿರಲ್ಲ, ಮುರಿದಿರೋಕೆ ಅದಕ್ಕೆಲ್ಲ ಆಗುತ್ತೆ, ಇದಕ್ಕೆಲ್ಲ ಆಗಲ್ಲ. ಇದಕ್ಕೆ ಮಾಡಿಸ್ಕೊಂಡು 2 ದಿನ ಎದ್ದೋಳಂಗಿಲ್ಲ, ಕೂರಂಗಿಲ್ಲ, ಮಲಿಕಳಂಗಿಲ್ಲ. ಈ ಕಡೆ ತಿರ್ಗಂತೂ ಮಲ್ಗಕ್ಕೆ ಆಗಿಲ್ಲ ನನಗೆ. ಒಂದ್ 2 ತಿಂಗಳು ಹಂಗ್ ಮಲ್ಗೆ ಇಲ್ಲ ನಾನು ಆ ಸೈಡ್, ಎಡಗಡೆ ಸೈಡ್. ಇವಾಗೆಲ್ಲ ಚೆನ್ನಾಗಿದೆ. ಇಲ್ಲಿ ಬಂದಾಗಿಂದಲೇ ಮಾರನೇ ದಿನನೇ ವಾಕ್ ಹೋದೆ ನಾನು. ಹೌದಾ? ವಾಕ್ ಹೋಗಿ 1.5 hour ವಾಕ್ ಮಾಡ್ತಾ ಇದ್ದೀನಿ ನಾನು. ಸೂಪರ್. ಡೈಲಿ ವಾಕ್ ಮಾಡಿ, ಪತ್ತೆ ನೀಟಾಗಿ ಮಾಡಿ. ಏನ್ ಹೇಳಿದಿನ ಮುಂಚೆ ಏನ್ ತಗೊಂತಿದ್ರಲ್ಲ, ಬೇಡ ಅಂತ ಹೇಳಿದಲ್ಲ, ಮುಂಚೆ ತಗೊಂತಾ ಇದ್ರಲ್ಲ, ನಾನು ಕಾಫಿ ಎಲ್ಲ ಕುಡಿತಿದ್ರಲ್ವಾ? ಕಾಫಿ ಕುಡಿತಿಲ್ಲ ನಾನು, ಬಿಟ್ಟಾಗ್ಲೇ 1 ವರ್ಷ. ಏನ್ ತಗೊಂತಾ ಇದ್ರಿ? ಸಕ್ಕರೆ ಕಡಿಮೆ ನಾನು. ಅಲ್ಲ, ಇಲ್ಲಿ ಬರೋಕಿನ ಮುಂಚೆ ಬಿಡಿ ಅಂತ ಹೇಳಿದಲ್ಲ, ಅದನ್ನ ಯಾವ್ಯಾವ ಬಿಟ್ಟಿದ್ದೀರ? ಅವನ್ನ ಚಪಾತಿ ಬಿಟ್ಟಿದ್ದೀನಿ, ಉಪ್ಪಿಟ್ಟು ಅವೆಲ್ಲ ಕಂಪ್ಲೀಟ್ ಗೋಧಿ, ಮೈದಾ, ಸಕ್ಕರೆ, ಬೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡಿ. ಒಂದು 2-3 years ಬೇಡ. ಕಂಪ್ಲೀಟ್ ಬಾಡಿ ಸ್ಟ್ರೆಂಥನಿಂಗ್ ಮಾಡ್ಕೊಳ್ರಿ. ಆಮೇಲೆ ರೀಜನರೇಟ್ ಆದ್ರೆ ಇನ್ನೂ ಚೆನ್ನಾಗೆ ಸರಿ ಆಗುತ್ತೆ. ನಾನು ಹೇಳಕ್ಕೆ ಇಷ್ಟಪಡೋದು, ಎಲ್ರು ಬನ್ನಿ, ಚೆನ್ನಾಗಿದೆ, ನೋವು ಕಡಿಮೆ ಆಗುತ್ತೆ. ನೋವು ತಿನ್ನೋದ್ ಬದಲು ಇಲ್ಲಿ ಬಂದು ಒಂದ್ಸಲ ತೋರ್ಸ್ಕೊಂಡು ಹೋದ್ರೇನೆ ಕಡಿಮೆ ಆಗಿರುತ್ತೆ ಅಂತ. ಕರೆಕ್ಟ್. ಯಾಕಂದ್ರೆ ಲೈಫಲ್ಲಿ ಕಷ್ಟ ಆಗಿರ್ತಕ್ಕಂಥದ್ದು ನೋವು ಮೇಡಮ್. ನೋವು ತಿನ್ಕೊಂಡು ನೀವು ಅನುಭವಿಸಿದ್ರಲ್ಲ ಪ್ರೋಸೆಸ್. ನೋವು ಬೇಡಪ್ಪ ಯಾರಿಗೂ. ಊಟ ತಿನ್ನಕ್ಕಲ್ಲ, ಊಟನು ನಿಂತ್ಕೊಂಡೆ ತಿಂತಾ ಇದೆ. ಒಂದ್ ಟೈಮ್ ಕೂತ್ಕೊಳಕ್ ಆಗ್ತಿಲ್ಲ, ಕರೆಂಟ್. ಕೆಲವರು ಎಷ್ಟೋ ಜನ ಮೇಡಮ್ ಮಲ್ಕೊಂಡು ಊಟ ಮಾಡ್ತಾ ಇದ್ರು. ಮಲ್ಕೊಂಡು ಈಗ ಎಡಗಡೆ ಮಾಡಿದೀನಿ ಹಂಗೆ, ಹಿಂಗೆ ಬಲಗಡೆ ಮಲ್ಕೊಂಡ್ಬಿಟ್ಟು ಈ ತರ ಮಲ್ಕೊಂಡು ತಿಂತಕ್ಕಂಥ ಒಂದು ಸಿಚುವೇಶನ್ ಅದು.
ಹಂಗಂತ ಎಮರ್ಜೆನ್ಸಿಗೆ ಸರ್ಜರಿಗೆ ಹೋಗೋಕ್ಕೂ ಮೈಂಡ್ ಒಪ್ಪಲ್ಲ. ಹೌದು. ಈ ಕಡೆ ಪೈನ್ ತಡ್ಕೊಳಕ್ಕಾಗಲ್ಲ, ಏನ್ ಮಾಡ್ಬೇಕು ಆ ಸಿಚುವೇಶನ್ ಅಲ್ವಾ? ಬೇರೆ ಏನೋ ಟ್ರೈ ಮಾಡ್ರೆ work ಆಗ್ತಾ ಎಲ್ಲೋದ್ರೂ ಇರಲ್ಲ. ಇದು ಸರ್ಜರಿ ಮಾಡ್ಲೇಬೇಕು ಅಂತ ಹೇಳೋದು. ಎಷ್ಟ ನೀವು 4-5 ಎಷ್ಟು ಹಾಸ್ಪಿಟಲ್ ಒಂದು ಸುಮಾರು 4-5 ಆಸ್ಪತ್ರೆ ಅಲ್ಲೆಲ್ಲ ಹೋದ್ರುನು ಸರ್ಜರಿ ಮಾಡ್ಬೇಕು. ಒಂದ್ ಆಸ್ಪತ್ರೆ ಮಲಿಕಳಿಗೆ ಇದು ಡಿಪ್ಸ್ ಹಾಕ್ಬಿಟ್ಟು ಸೋಮವಾರನೇ ಮಾಡೋಣ ಅಂತ ಹೇಳಿದ್ರು. ನಾನ್ ಇಮಿಡಿಯೇಟ್ ಆಗಿ ನೋವು ತಡೆಯಕ್ಕಾಗಲ್ಲ ಅಂತ ಬೇಡ. ಬಟ್ ಆದ್ರೂ ನೀವು ಧೈರ್ಯವಾಗಿ ಬಂದಿದ್ದೀರಾ ಮೇಡಮ್. ಧೈರ್ಯವಾಗಿ ಅಂದ್ರೆ ಧೈರ್ಯವಾಗಿ ಬೇಡ ಅಂದಿದ್ದೀರಾ ಹೌದು. ಆ ಟೈಮ್ಗೆ. ಆ ಸುಮಾರು ಟೈಮಲ್ಲಿ ಜನ ಕೇಳಿದ್ಕೆ ಎಲ್ಲ ಬೇಡ, ಮತ್ತೆ ಸ್ಟಾರ್ಟ್ ಆಗುತ್ತೆ ನೋವು, ಅದೊಂದ್ 3 ತಿಂಗಳು 2 ತಿಂಗಳು ಅಷ್ಟೇ ನಿಮಗೆ ಕಡಿಮೆ ಆಗೋದು, ಮತ್ತೆ ಬರುತ್ತೆ ಅಂತೆಲ್ಲ ಇದು ಏನ್ ಗೊತ್ತಾ, ಇವೆಲ್ಲ ಬರೋದು ಇನ್ಫ್ಲಮೇಟರಿ ಫುಡ್. ಇವಾಗ ನೀವು ಬಿಟ್ಟಿದಿರಲ್ವ, ಎಣ್ಣೆನ ಚೇಂಜ್ ಮಾಡಿದ್ರೆ ಅಡಿಗೆಗೆ ಕಂಪ್ಲೀಟ್ ಆಗಿ ನೀವೇನ್ ಲಾಸ್ಟ್ 2 ಮಂತ್ಸ್ ಏನ್ ಪಥ್ಯ ಮಾಡ್ಕೊಂಡು ಹೋದ್ರು ಅದನ್ನ 100% ಮಾಡಿ ನೀಟಾಗಿ. ಅದನ್ನ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡಿ. 2 ವರ್ಷ ಫಿಕ್ಸ್ ಇಟ್ಕೊಳ್ಳಿ. ಅಷ್ಟರೊಳಗೆ ನಿಮಗೆ ಈ ಶುಗರು, ಥೈರಾಯ್ಡ್ ಅವು ಇವೆಲ್ಲ ಏನಿದೆಯಲ್ಲ ಅವೆಲ್ಲ ರಿವರ್ಸ್ ಆಗಿ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಪೈನ್ ಬರಲ್ಲ. ಆಮೇಲೆ ಪ್ರಾಪರ್ ಟ್ರೀಟ್ಮೆಂಟ್ ಮುಗಿಸ್ಕೊಳ್ಳಿ. ಇನ್ನು ಜಸ್ಟ್ ಆಗಿರೋದು 25% ಅಷ್ಟೇ ಟ್ರೀಟ್ಮೆಂಟ್ ನೋಡಿ. ಚಾರ್ಟ್ ಹಾಕಿರೋದು 1 ಇಂಜೆಕ್ಷನ್ ಆಗಿಲ್ಲ, ನೀಟಾಗಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ನಿಲ್ಲಿಸ್ತೀನಿ. ನನಗೆ 2 ಮಂತ್ಸ್ ಆದ್ಮೇಲೆ ವಿಸಿಟ್ ಮಾಡಿ ವೀಕ್ಲಿ ಬಂದು IV ಡ್ರಿಪ್ ಮಾತ್ರ ತಗೊಂಡೋಗಿ 2 ಮಂತ್ಸ್ ಆದ್ಮೇಲೆ ವಿಸಿಟ್ ಮಾಡಿದ್ರೆ ಸಾಕು. ಮಾತ್ರ ಎಲ್ಲ ನಿಲ್ಲಿಸ್ಬಿಟ್ಟು ಅಷ್ಟೇ 100% ಪೈನ್ ಹೋಗಿರುತ್ತೆ, ಕಂಪ್ಲೀಟ್ ಸ್ಟಾಪ್ ಮಾಡೋಣ. ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.